ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನವಮಿಯ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಸೆಲೆಬ್ರೇಷನ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಬೆಳಗಿನ ತಿಂಡಿಗೆ ಅಂತ ಹೇಳಿ ಟೊಮೆಟೊ ಬಾತನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ಮಾಡ್ತಾ ಇಲ್ಲ, ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಟೊಮೆಟೊ ಬಾತ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನನ್ನ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟೆ. ದಟ್ ಅವರೆಲ್ಲ ಒಗ್ಗರಣೆ ಹಾಕ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವಾಗ ಅವರು ಆಲ್ರೆಡಿ ಒಗ್ಗರಣೆ ಹಾಕ್ತಾಯಿದ್ದಾರೆ. ಇದೊಂದು ಪಾನ್ ಇಟ್ಟಿದ್ದಾರೆ. ಪಾನ್ಗೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಪಲಾವ್ ಎಲೆ, ಮಗ್ಗು, ಮರಾಠಿ ಮಗು, ಅನಾನಸ್ಸು ಮತ್ತು ಮೆಂತ್ಯ ಸೊಪ್ಪು ಏನು ಒಣಗಿರುತ್ತಲ್ಲ, ಮೆಂತ್ಯ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿರುವಂಥ ಸ್ವಲ್ಪ ಘಮ ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕಾಗತ್ತೆ. ಏನು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಡ, ಸ್ವಲ್ಪನೇ ಟೊಮೆಟೊ ಒಂದಿದ್ರೆ ಸಾಕಾಗುತ್ತೆ, ಬೇರೆ ಇನ್ನೇನು ಬೇಡ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನನ್ನ ಹಸ್ಬೆಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಟೊಮೆಟೊ ಬಾತು. ಅವ್ರು ಮಾಡೋದು ನಮ್ಮ ಫ್ಯಾಮಿಲಿಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದಾರೆ. ಅರಿಶಿನ ಹಾಕ್ಬಿಟ್ಟು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಬೇಕಾಗುತ್ತೆ. ಜಾಸ್ತಿ ಬೇಡ, 1 ಹಿಡಿಯಷ್ಟು ಪುದೀನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಪುದೀನ ಹಾಕ್ಬಿಟ್ಟು ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತು ಶ್ರೀ ರಾಮ್ ನವಮಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಟಿಫನ್ ರೆಡಿ ಮಾಡ್ತಾಯಿದ್ದೀವಿ. ಟಿಫನ್ ಅಡುಗೆಗೆ ಬೆಳಗಿನ ತಿಂಡಿಗೆ ರೆಡಿ ಮಾಡಿ ಇಟ್ಬಿಟ್ರೆ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಟಿಫನ್ ಮಾಡೋಣ ಅಂತೇಳಿ ಇವತ್ತು ಬೆಳಗ್ಗೆನೇ ಫಸ್ಟಿಗೆ ನಾವು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀವಿ. ಈಗ ನೋಡ್ತಾ ಇರ್ಬೋದು, 1-2 ನಿಮಿಷ ಚೆನ್ನಾಗಿ ಪುದೀನೂ ಸಹ ಬಾಡೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1-2 ಸ್ಪೂನ್ ತುಪ್ಪನ ಹಾಕಬೇಕು. ನೀವು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆನೇ ತುಪ್ಪ ಹಾಕ್ಬೋದು. ಇವಾಗ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಈ ರೀತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬಹುದು. ಇವಾಗ ಇದಕ್ಕೆ ತುಪ್ಪ ಹಾಕಿಬಿಟ್ಟು ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕಬೇಕು. ಟೊಮೆಟೊ ಬಾತ್ ಅಂದಮೇಲೆ ಟೊಮೆಟೊ ಜಾಸ್ತಿ ಇರಲೇಬೇಕು. ಇದು ಬಂದು 1/4 kg ಟೊಮೆಟೊ ಹಾಕಿದ್ದಾರೆ. ಉದ್ದುದ್ದು ಕಟ್ ಮಾಡ್ಕೊಂಡಿರೋದು ಟೊಮೆಟೊ. ಟೊಮೆಟೊ ಜಾಸ್ತಿ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ತುಂಬ ಡಿಫ್ರೆಂಟ್ ರುಚಿ ಅಂತಲೇ ಹೇಳ್ಬೋದು. ಇವಾಗ ಟೊಮೆಟೊ ಫುಲ್ಲು ಚೆನ್ನಾಗಿ ಮೊಸಪ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಡ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಶುಂಠಿಸಿ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಟೊಮೆಟೊ ಬೇಯಬೇಕು ಅಂತ ಅಂದರೆ ನೀವು ದಪ್ಪುಪ್ಪನ್ನ ಹಾಕಿ, ದಪ್ಪುಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೇಗ ಶುಂಠೋಗುತ್ತೆ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ದಪ್ಪುಪ್ಪನ್ನ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ನೀರು ಬಿಟ್ಕೊಂಡಿದ್ದಲ್ಲ, ಈ ಹಂತಕ್ಕೆ ಬರಬೇಕು. ಚೆನ್ನಾಗಿ ನೀರು ಬಿಟ್ಕೊಂಡ್ಮೇಲೆ ನಾವು ಇನ್ನಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಟೊಮೆಟೊ ಚೆನ್ನಾಗಿ ನೀರು ಬಿಡ್ಕೋಬೇಕು, ಫುಲ್ಲು ಮೊಸಪಾಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ನಾವು ಕುಕ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಫುಲ್ಲು ಮೊಸಪಾಗೋಗಿದೆ. ಈ ಹಂತಕ್ಕೆ ಬಂದಮೇಲೆ ನಾವು 1 ಹಿಡಿಯಷ್ಟು ಕೊತ್ತಂಬರಿನ ಆ್ಯಡ್ ಮಾಡಬೇಕಾಗತ್ತೆ. ನಾವು ಈ ಸ್ಟೆಪ್ನಲ್ಲಿ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ಯಾವ ಥರ ರುಚಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಹಾಕ್ತಾ ಇದ್ದಾರೆ. ಒಂದು ಆಲೂಗಡ್ಡೆ ಇದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆಲೂಗಡ್ಡೆ ಹಾಕಿದ್ರೂ ಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗೆ. ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಅಕ್ಕಿನ ಆ್ಯಡ್ ಮಾಡಬೇಕಾಗುತ್ತೆ. ನೀರೆಲ್ಲ ಚೆನ್ನಾಗಿ ಶುಂಠಿತ್ತು. ನೀರೆಲ್ಲ ಫುಲ್ಲು ಡ್ರೈ ಆಯಿತು. ಹಂತಕ್ಕೆ ಬಂದಮೇಲೆ ಇವಾಗ ನೀವು ಅಕ್ಕಿನ ಆ್ಯಡ್ ಮಾಡಬೇಕಾಗತ್ತೆ. ಅಕ್ಕಿ ನೀವು ನಾರ್ಮಲಿ ಸಣ್ಣ ಅಕ್ಕಿ ಏನು ಬರುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆನೇ ಅಕ್ಕಿನ ತೊಳೆದಿಟ್ಟಿದ್ರು, ಸ್ವಲ್ಪ ಚೆನ್ನಾಗಿರುತ್ತೆ, ಉದುರುವಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ. ಅಕ್ಕಿ ಹಾಕಿಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ.
ಸೊ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕೋದಕ್ಕಿಂತ ಮುಂಚೆ ಇದಕ್ಕೆ 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕಬೇಕು ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕಬೇಕು. ಸೊ ನಾವು ಅಕ್ಕಿ ಹಾಕಿದ್ಮೇಲೆ ಈ ಮಸಾಲ ಪದಾರ್ಥ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ 1.5 ಸ್ಪೂನ್ ಗರಂ ಮಸಾಲ ಮತ್ತು 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಖಾರ ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ನಾವು ಯಾವುದೇ ಥರದ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಏನು ಯೂಸ್ ಮಾಡಿಲ್ಲ. ಸೊ ನಾನು ಓನ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇರೋದು. ಸೊ ಇದಕ್ಕೆ ಹಾಕಿಬಿಟ್ಟು ಎಲ್ಲ ಸ್ವಲ್ಪ ಅಳತೆ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ 1 ಗ್ಲಾಸ್ ಅಕ್ಕಿಗೆ ನಮ್ಮ ಮನೆಯಲ್ಲಿ 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಇವಾಗ ನಾವು ಅಕ್ಕಿ ಅಳತೆ ಪ್ರಕಾರ ನೀರನ್ನು ಸಹ ಆ್ಯಡ್ ಮಾಡಾಯಿತು. ಸೊ ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ಒಂದು ಸತಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಡ್ತೀವಿ. ಸೊ ಇದು ಬಂದು 1 ವಿಜಲ್ನ ನೀವು ಕೂಗಿಸ್ಬೇಕಾಗತ್ತೆ, ಜಾಸ್ತಿ ಬೇಡ, 1 ವಿಜಲ್ ಸಾಕು. ಸೊ ಫೈನಲಿ ನಮ್ಮದು ಬೆಳಗಿನ ತಿಂಡಿಗೆ ಅಂತೇಳಿ ಟೊಮೆಟೊ ಬಾತ್ ಪ್ರಿಪೇರ್ ಆಗಿದೆ. ಸೊ ಇವಾಗ ನಾವು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ದಾಯಿತು. ಸೊ ಇವಾಗ ನಾನು ದೇವರ ಹತ್ರ ನೈವೇದ್ಯಕ್ಕೆ ಅಂತೇಳಿ ಎಲ್ಲ ಪ್ರಸಾದನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆ. ಸೊ ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ನಾವು ಎಡೆಗೆ ಮೇಲೆ ನಾವು ಸ್ನಾನ ಮಾಡಿಬಿಟ್ಟು ಇದನ್ನೆಲ್ಲ ಮಾಡಬೇಕಾಗತ್ತೆ. ಸೊ ದಟ್ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗಷ್ಟೇ ನಾನು ಸೌತೆಕಾಯಿ ಮೇಲ್ಗಡೆ ಎಲ್ಲ ಸಿಪ್ಪೆನೆಲ್ಲ ಎರ್ಕೊಳ್ತಾ ಇದ್ದೀನಿ. ಕಲ್ಬುರ್ಜಿಯನ್ನು ಸಹ ನಾನೆಲ್ಲ ಆಲ್ರೆಡಿ ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಏನೆಲ್ಲ ಕಟ್ ಮಾಡ್ಕೊಬೇಕೋ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಪಾನಕಕ್ಕೆ ಬೆಲ್ಲನ ನೆನೆ ಹಾಕಿದ್ದೀನಿ. ಸೊ ಅದು ಕರಗ್ತಾ ಇರುತ್ತೆ. ಸೊ ಮತ್ತು ಹೆಸರು ಬೇಳೆನೂ ಸಹ ನೆನೆಸಿದ್ದೀನಿ. ಸೊ ಇವಾಗ ಬೇಗ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವುದೇ ಥರದ ನಿಮ್ಮ ಇದರಲ್ಲಿ ಅಂದರೆ ಪಾನಕ ಆಗಿರ್ಬೋದು, ಕೋಸಂಬರಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತಿಲ್ಲ. ಸೊ ಸಿಂಪಲಾಗೆ ನಾನು ಮಾಡ್ತಾ ಇರೋದು ಕೋಸಂಬರಿಗೆ ಹೆಸರು ಬೇಳೆನೇ ನೆನೆಸಿದ್ದೀನಿ. ಅದಕ್ಕೆ ಸ್ವಲ್ಪ ಸೌತೆಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಕಾಳು ಮೆಣಸು ಪೌಡ್ರು ಮತ್ತು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಕೋಸಂಬರಿಗೆ. ಸೊ ಪಾನಕಕ್ಕೆ ಬಂದು ನಾನು ಬೆಲ್ಲನೇ ನೆನೆ ಹಾಕಿದೆ. ಸೊ ಅದಕ್ಕೆ ನಾನು ಕಲ್ಬುರ್ಜಿ ಏನು ಬರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನ್ ಏಲಕ್ಕಿನ ಹಾಕ್ಬಿಟ್ರೆ ಸೊ ಪಾನಕನೂ ರೆಡಿ ಆಯಿತು, ಮಜ್ಜಿಗೆನೂ ರೆಡಿ ಆಯಿತು. ಸೊ ಈಗ ನಾವು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಸೊ ಪೂಜೆ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಸಿಂಪಲಾಗಿ ನಾನು ರಂಗೋಲಿನ ಬಿಡಿಸಿದ್ದೀನಿ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡ್ತಾಯಿದ್ದೀವಿ. ಸೊ ಫೈನಲಿ ಈಗ ನಮ್ದೆಲ್ಲರದ್ದು ಪೂಜೆ ಆಯಿತು. ಸೊ ಪೂಜೆ ಆದಮೇಲೆ ಇವಾಗ ನಾವು ಟಿಫನ್ ಮಾಡೋಣ ಅಂತೇಳಿ ಸೊ ಈಗ ನೋಡ್ತಾ ಇರ್ಬೋದು ಪ್ರೆಷರೆಲ್ಲ ಹೋಗಿದೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಬಾತು. ಸೊ ತುಂಬ ಕಲರ್ಫುಲ್ಲಾಗಿ ಉದುದ್ರವಾಗಿ ತುಂಬ ಚೆನ್ನಾಗಿದೆ. ತಿನ್ನೋದಕ್ಕಂತೂ ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ ನನಗೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟ್ರೈ ಮಾಡಿಬಿಟ್ಟು.
ಸೊ ನಮ್ಮದು ಇವಾಗ ಯಾವಾಗಲೂ ಅಷ್ಟೇ, ನಾವು ಮನೆಗೆ ಪೂಜೆ ಮಾಡುವಾಗೆಲ್ಲ ಅಷ್ಟೇ ಟಿಫನ್ ಮಾಡೋದಿಲ್ಲ. ಫಸ್ಟಿಗೆ ಪೂಜೆ ಮಾಡಿದ್ಮೇಲೆ ನಾವು ಟಿಫನ್ ಮಾಡೋದು. ಸೊ ಫೈನಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ಈಗ ನಾವೆಲ್ಲ ಒಟ್ಟಿಗೆ ಕೂತು ಟಿಫನ್ ಮಾಡ್ತಾಯಿದ್ದೀವಿ. ಸೊ ತುಂಬಾ ಖುಷಿ ಆಗುತ್ತೆ ಈ ಥರ ಪೂಜೆ ಮಾಡಿ ಟಿಫನ್ ಮಾಡೋದ್ರಿಂದ. ಸೊ ಫೈನಲಿ ನಮ್ಮ ಮನೆಯಲ್ಲಿ ಶಿವರಾಮ್ ನವಮಿ ಇವತ್ತಿಗೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಇವಾಗ ಅಷ್ಟೇ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆಯಿತು. ಇವತ್ತು ದಿನ ಬಂದು ಶ್ರೀರಾಮ್ ನವಮಿ. ಸೊ ನಮ್ದೆಲ್ಲ ಪೂಜೆ ಆಯಿತು. ಸೊ ಎಲ್ಲರಿಗೂ ಹ್ಯಾಪಿ ಶ್ರೀರಾಮ್ ನವಮಿ. ಸೊ ನಾನು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಆಗಿ ಟಿಫನ್ ಸಹ ಮಾಡಿದ್ದೀನಿ. ಸೊ ಟೊಮೆಟೊ ಬಾತ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡಬಹುದು. ಅದೇ ಆಮೇಲೆ ನಾನು ಕೋಸಂಬರಿ ಆ್ಯಂಡ್ ಪಾನಕ ಸಿಂಪಲ್ ಆಗಿ ಮಾಡಿದೆ. ಸೊ ಅದನ್ನೇ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಟೈಮ್ ತಗೊಳ್ತು. ಸೊ ಮಕ್ಳಿಗೆ ಬಿಟ್ರೆ ಏನೊಂದು ಮಾಡ್ಬೇಕಂತ ಅನ್ಕೊಳ್ತೀವಿ, ಬಟ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ಲೇಟ್ ಆಯಿತು ನಾವು ಪೂಜೆ ಮಾಡೋದು. ಸೊ ಫೈನಲ್ ಇವಾಗಷ್ಟೇ ಆಯಿತು. ಸೊ ಹಸ್ಬೆಂಡು ಸಹ ಇವಾಗಷ್ಟೆಲ್ಲ ಊಟ ಮಾಡ್ಕೊಂಡು ಅವರು ಹೊರಗಡೆ ಹೋಗಿದ್ದಾರೆ. ಸೊ ಈಗ ನಂದು ಟಿಫನ್ ಆಯಿತು. ಟಿಫನ್ ಮಾಡಾಯಿತು. ಇವಾಗ ನಾವು ಸ್ವಲ್ಪ ಈ ಸಮ್ಮರ್ ಟೈಮಲ್ಲಂತೂ ಈ ಥರ ಕೋಸಂಬರಿ ಮತ್ತು ಮಜ್ಜಿಗೆ ಮಾಡ್ಕೊಂಡು ತಿಂದ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕಿಂತ ಬೇರೆ ಇನ್ನೇನು ಇಲ್ಲ. ಸೊ ತುಂಬಾ ನಮಗೆ ಹೆಲ್ತಿಗೆ ಒಳ್ಳೆಯದು, ತುಂಬ ತಂಪು ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಪಾನಕ ತುಂಬ ಹೀಟು. ಸೊ ನಾನು ಜಾಸ್ತಿ ಮಾಡಿಲ್ಲ, ಎಲ್ಲ ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಸೊ ಇಷ್ಟೇ ಇವತ್ತಿನ ವ್ಲಾಗು. ನಿಮಗೆ ಇಷ್ಟ ಆಗಿದೆ ಅನ್ಕೋ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.